ಆದರೂ ರಿಪೋರ್ಟಿಂಗ್ ಕೆಲಸ ಮಾಡಬೇಕು ಅಂತ ಅಂದರೆ ಬೀದಿ ಎಲ್ಲ ಸುತ್ತಿ ಸಮಸ್ಯೆಗಳನ್ನ ಹುಡುಕಿ ಜನಗಳ ಹತ್ರ ಕೇಳಬೇಕು. ಒಂದಿಷ್ಟು ನ್ಯೂಸ್ ವಿಷಯ ಮಾತಾಡ್ತೀರಾ? ಓಡ್ತಾ ಇದ್ದೀನಿ ಇದ್ರಿ ಮೇಡಮ್, ಬನ್ನಿ. ಒಂದೇ ನಿಮಿಷ. ನಿಮ್ಗೆ ಈಗ ಪೊಲಿಟಿಕ್ಸ್ ಬಗ್ಗೆ ಆಸಕ್ತಿ ಇದೆಯಾ ನಿಮಗೆ? ನ್ಯೂಸೇ ನೋಡಲ್ಲ ನಾವು. ಪಿಂಚಣಿ ಬಂದಿಲ್ಲ. ಕೇಳಕ್ಕೆ ಎಲ್ಲಿ ಯಾರತ್ರ? ಯಾರನ್ನ ಕೇಳಕೋರೆ ಈ ಥರ ವ್ಯಾಪಾರ ಬಿಟ್ಟು ಹೋದ್ರೆ ನಾವು ಸಂಘಗಳಿಗೆ ಕಟ್ಟಬೇಕು. ಜೀವನ ಕಷ್ಟ, ನಮ್ಮ ಯಜಮಾನ್ರಿಲ್ಲ. ಸಮಸ್ಯೆ ಯಾರು ಪರಿಹಾರ ಮಾಡ್ತಾರೆ ಹೇಳಿದ್ರೆ? 2,000 ತಗೊಂಡ್ರು. ಏನಂತೀರಾ? ನಿಮ್ಗೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಅದೆಲ್ಲ ಶುದ್ಧ ತಪ್ಪು. ಎಲ್ಲರಿಗೂ ಬರ್ತಾ ಇದೆ 2,000 ಬಂತ? 3 ತಿಂಗಳು ಬರಲಿಲ್ಲ. ಇಲ್ಲ 6,000 ಹೋಯ್ತು. ಹೌದಾ? ಅದನ್ನ ಅವರು ಗೊಳಮಂಚಿರು ಸಿದ್ದರಾಮಯ್ಯ. ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. MA ಆಗಿದೆ, BEd ಆಗಿದೆ, ಸರ್ಟಿಫಿಕೇಟ್ ಇದೆ. ಎಲ್ಲಿ ಜಾಬ್ ಎಲ್ಲಿದೆ? ಹುಡ್ಕೊಂಡು ಹೋಗ್ಬೇಕು ಸರ್. ಧರ್ಮ ಗಿರ್ಮ ಎಲ್ಲದನ್ನು ಕೊಂದು ಬರೀ ಮನುಷ್ಯ ಜಾತಿ ಮನುಷ್ಯ ಧರ್ಮ ಅಂತ ಮಾಡಿ ಎಲ್ಲರಿಗೂ ಸಮಾನತೆ ಕೊಟ್ಟರೆ ನಿಮ್ಗೆ ಏನಂತ? ಬೆಂಕಿ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನು ಸತೀಶ್ ಹಿರೇಗೌಡ ಇವತ್ತು ರಿಪೋರ್ಟಿಂಗ್ ಸ್ಟೈಲಲ್ಲಿ ಡ್ರೆಸ್ ಹಾಕೊಂಡು ಮೈಕ್ ಇಟ್ಕೊಂಡು ಮಾತಾಡ್ತಾವ್ರಲ್ಲ, ಏನಾದ್ರು ರಿಪೋರ್ಟರ್ ಜಾಬ್ ಸಿಗ್ತಾ ಅಂತ ಅನ್ಕೊಂಡ್ರ? ಜಾಬ್ ಅಂತೂ ಸಿಕ್ಕಿಲ್ಲ. ಆದರೆ ರಿಪೋರ್ಟರ್ ಲೈಫ್ನ ಒಂದಿನ ಅನುಭವಿಸೋಣ ಅಂದ್ಬಿಟ್ಟು ಬೀಯಿಂಗ್ ಅ ರಿಪೋರ್ಟರ್ ಫಾರ್ ಅ ಡೇ ಅಂತ ರಿಪೋರ್ಟರ್ ಚಾಲೆಂಜ್ನ ತಗೊಂಡಿದ್ದೀನಿ ಇವತ್ತು. ಬನ್ನಿ ಹೊರಗಡೆ ಹೋಗಿ ನ್ಯೂಸ್ ಮಾಡೋಣ. ನ್ಯೂಸ್ ಏನು? ಸಬ್ಜೆಕ್ಟ್ ಬೇಕಲ್ವಾ? ನಮ್ಮ ದೇಶದಲ್ಲಿ ಏನು ಸಬ್ಜೆಕ್ಟಿಗೆ ಪ್ರಾಬ್ಲಮ್ಮಾ? ಕಣ್ಣು ಬಿಟ್ಟಿದ ಕಡೆ ಎಲ್ಲ ಪ್ರಾಬ್ಲಮ್ಮು. ಎಲ್ಲ ಪ್ರಾಬ್ಲಮ್ನು ಎನ್ಕ್ವೈರಿ ಮಾಡ್ತಾ ಒಬ್ಬ ರಿಪೋರ್ಟರ್ ಹೇಗೆ ಲೈಫ್ನ ಲೀಡ್ ಮಾಡ್ತಾನೆ, ಅವ್ನ ಸಮಸ್ಯೆಗಳೇನು ಮತ್ತು ಪಬ್ಲಿಕ್ ಸಮಸ್ಯೆಗಳೇನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಬನ್ನಿ ಚಾಲೆಂಜ್ ಶುರು ಮಾಡೋಣ. ಸಮಾಜಮುಖಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಹಂಗಾಗಿ ಇವತ್ತಿನ ಮಟ್ಟಿಗೆ ಈ ಎಪಿಸೋಡಲ್ಲಿ ಯೋಗಿ ನನಗೆ ಡ್ರೈವರ್ ಆಗಿದ್ದಾರೆ. ನಮ್ಮ ಕ್ಯಾಮ್ರಾಮೆನ್ ಆಗಿ ಮಿಸ್ಟರ್ ರಂಗನಾಥ್ ಬಿಹೈಂಡ್ ದ ಕ್ಯಾಮ್ರಾ. ಆಮೇಲೆ ಸತೀಶ್ ಹಿರೇಗೌಡರು ಆ್ಯಸ್ ಅ ರಿಪೋರ್ಟರ್. ಏನೇನು ಸಬ್ಜೆಕ್ಟ್ ತಗೊಬೋದು ಯೋಗಿ? ಅಣ್ಣ, ಅದೇ ಜನಗಳ ಸಮಸ್ಯೆ ಒಂದು, ಮತ್ತು ಯುವಕರು ಬದಲಾವಣೆ ಬಯಸ್ತಾವ್ರಲ್ಲ ಏನಕ್ಕೆ ಅಂತ ಮೇನ್ ಅದೇ ಪ್ರಶ್ನೆ. ಬದಲಾವಣೆ ಏನಕ್ಕೆ ಬಯಸ್ತಾವ್ರೆ, ಸಮಸ್ಯೆ ಏನಿದೆ ಇಲ್ಲಿ ಏನೋ ಇದೊಂದು ಮೇಯ್ನು. ಸ್ವಲ್ಪ ಸೀನಿಯರ್ ಸಿಟಿಜನ್ಗಳನ್ನ ಮಾತಾಡ್ಸೋಣ ಅಂತ ಚೆನ್ನಾಗಿರುತ್ತೆ. ಆಮೇಲೆ ಇದು ನ್ಯೂಸ್ ಅಂತ ಅನ್ಕೊಂಬೇಡಿ, ಫುಲ್ ಆಫ್ ಫನ್ ಆ್ಯಂಡ್ ಎಂಟರ್ಟೈನಿಂಗ್ ವಿತ್ ಮೆಸೇಜ್ ಏನಾದ್ರು ಸಿಕ್ಕಿದ್ರೆ ಅದನ್ನು ನೋಡೋಣ. ಬನ್ನಿ. ಈಗ ಫಸ್ಟು ಜಸ್ಟ್ ಇಡ್ಲಿ ಹತ್ರ ಬಂದಿದ್ದೀವಿ. ಹೋಟೆಲ್ ಅಂದಮೇಲೆ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ. ಏನು ಅಂದರೆ ಗ್ಯಾಸ್ ಸಮಸ್ಯೆ. ಬನ್ನಿ ಈಗ ನಮ್ಮ ಜಸ್ಟ್ ಇಡ್ಲಿಲೇ ಗ್ಯಾಸ್ ಸಮಸ್ಯೆ ಹೆಂಗಿದೆ ಅಂತ ನೋಡೋಣ. ಸರ್ ನಮಸ್ತೆ. ಇವತ್ತು ನಾವು ಸತೀಶ್ ಹಿರೇಗೌಡರು ನ್ಯೂಸ್ ರಿಪೋರ್ಟರ್ ಆಗಿ ಬಂದಿದ್ದೀವಿ. ಇವ್ರಿಗೆ ನನಗೆ ಪರಿಚಯ ಇರೋದ್ರಿಂದ ಇವರು ನನ್ನನ್ನು ನ್ಯೂಸ್ ರಿಪೋರ್ಟರ್ ಥರ ಟ್ರೀಟ್ ಮಾಡ್ತಾ ಇಲ್ಲ. ಆಯಿತಾ? ಹೇಗಿದೆ ನಿಮ್ಮ ಗ್ಯಾಸ್ ಸಮಸ್ಯೆ? ಅಯ್ಯೋ, ಗ್ಯಾಸ್ ಸಮಸ್ಯೆ ಹೇಳ್ಕೊಳ್ಳಂಗಿಲ್ಲ ಸರ್, ಆ ಥರ ಇದೆ ಕಷ್ಟ. ಹೌದಾ? ವಾರಕ್ಕೆ 15 ದಿನಕ್ಕೆ ಒಂದು ಸಿಗುತ್ತೆ, ಏನು ಮಾಡೋದು ಅದ್ರಿ? ನಮಗೆ 2 ದಿನಕ್ಕೆ ಒಂದು ಬೇಕು, ಅವ್ರು ಕೊಡೋದೇ ವಾರಕ್ಕೆ ಒಂದು ಕೊಡ್ತಾರೆ. ಅದ್ರಲ್ಲಿ ಎಲ್ಲಿ ಮಾಡೋದು, ಹೆಂಗೆ ಮಾಡೋದು? ಹಂಗಾಗಿ ಸಿಲಿಂಡರ್ ರೇಟು ಇವಾಗ 2,500 3,000 ಕೇಳ್ತಾರೆ ಒಂದು ಸಿಲಿಂಡರ್ಗೆ. ಹೌದಾ? ಇಲ್ಲ ಹಾಸನಲ್ಲಿ 2,500 ರೂಪಾಯಿ ಕಮ್ಮಿ ಯಾರು ಸಿಲಿಂಡರ್ ಕೊಡ್ತಾ ಇಲ್ಲ. ನಿಮ್ದೇನು ಪ್ರೈವೇಟ್ ಅಲ್ಲ? ಪ್ರೈವೇಟ್ ಇಲ್ಲ. ಕಮರ್ಷಿಯಲ್ಲು 4,000. ಈ ಡೆಮಾಸ್ಟಿಕ್ ಬೇಕು ಅಂದರೆ 2,500. ಈ ಡೆಮಾಸ್ಟಿಕ್ ಹೋಟೆಲಲ್ಲಿ ಯೂಸ್ ಮಾಡೋಂಗಿಲ್ಲ, ಕಮರ್ಷಿಯಲ್ ತಗೋಬೇಕು. ಕಮರ್ಷಿಯಲ್ ತಗೊಂಡ್ರೆ ನಮಗೆ ಹೆಂಗೆ ಮಾಡೋದು ಏನು ಮಾಡೋದು ಒಂದು ಗೊತ್ತಾಗಲ್ಲ. ನಿಜವಾಗ್ಲೂ ಈ ಸಮಸ್ಯೆ ಇದೆಯಾ ಇಲ್ಲ ಸೃಷ್ಟಿ ಮಾಡಿರೋದು ಅಂತ ಅನ್ಸುತ್ತೆ? ಈ ಸಮಸ್ಯೆ ನೋಡಿ ಇವರೇ ಸೃಷ್ಟಿ ಮಾಡ್ಕೊಂಡು ಮಾಡಿರೋದು ನನಗೆ ಕಾಣಿಸ್ತಾ ಇದೆ. ನೋಡಿದರೆ ಎಲ್ಲ ಕಡೆಲ್ಲ ಗ್ಯಾಸ್ ಸಿಗ್ತಾ ಇದೆ, ಗ್ಯಾಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಗೆ ಗ್ಯಾಸ್ ಇಲ್ಲದೆ ನಾವು ಒಂದು ದಿವಸ ತೆಗಿತೀವಿ, ಒಂದು ದಿವಸ ತೆಗಿಯಲ್ಲ. ಅಷ್ಟೊಂದು ಕಷ್ಟ ಇದೆ. ನಾವು ಹೆಂಗೆ ಜೀವನ ಮಾಡೋದು ಅಂತ ಗೊತ್ತಾಯ್ತಾ ಇರೋದು. ಒಂದಿನ ಮುಚ್ಚಿದ್ರೆ ಬಿಸ್ನೆಸ್ ಯಾರು ನಂಬಿಕೆನೇ ಬರಲ್ಲ. ಈಗ ನನಗೇನೆ ನೀವು ಬರ್ತಿದ್ದು ದಿನ ಬಂದು ಊಟ ಮಾಡ್ತಾ ಇದ್ದೆ ನಿಮ್ಮ ಹತ್ರ. ಈಗ ಇವರು ಬಾಗ್ಲೇ ತೆಗ್ದಿರಲ್ಲ ಅಂತ ಬರೋದೇ ಇಲ್ಲ. ಒಂದೊಂದಿನ ನಾನೇ ಅಡುಗೆ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಫೋನ್ ಮಾಡ್ಕೊಂಡು ಬರಬೇಕಾಗಿದೆ, ಇದೆಯಾ ಇಲ್ವಾ ಅಂತ ಫೋನ್ ಮಾಡ್ಕೊಂಡು ಬರೋ ಪರಿಸ್ಥಿತಿ ಬಂದಿದೆ. ತುಂಬ ಕಸ್ಟಮರ್ಸ್ ಎಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಫೋನ್ ಮಾಡ್ಕೊಂಡೆ ಇದೆಯಾ, ಜಸ್ಟ್ ಇಡ್ಲಿ ಓಪನ್ ಇದೆಯಾ ಅಂತ ಕೇಳ್ತಾರೆ. ಇದು ಗ್ಯಾಸ್ ಸಮಸ್ಯೆ ಹಿಂಗಿದೆ. ಬನ್ನಿ ನೋಡೋಣ ನೆಕ್ಸ್ಟ್ ಸಮಸ್ಯೆ ಏನು ಅಂತ. ಈಗ ಆಟೋ ಚಾಲಕರ ಸಮಸ್ಯೆ. ಸರ್ ನಿಮಗೆ ಗ್ಯಾಸ್ ಸಿಗ್ತಾ ಇದೆಯಾ? ಗ್ಯಾಸು ತುಂಬ ಇದಾಗಿ ಸಿಗ್ತಾ ಇದೆ. ಅಂದರೆ ರೇಟ್ ಮಾತ್ರ ದುಬಾರಿ ಆಗಿದೆ. ಇನ್ನು ಜನಗಳದ ಹತ್ರ ಬಾಡಿಗೆ ಕೇಳಿದ್ರೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ. ಹಿಂದೆ ಏನು ಕೊಡ್ತಾ ಇದ್ರು ಅದೇ ಬಾಡಿಗೆ ತಗೊಳ್ಳಿ ಹಂಗೆ ಅಂತಾರೆ. ಇಲ್ಲಾಂದ್ರೆ ಕೇಳಿದ್ರೆ ನಡ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಬಸ್ ಕಾಯ್ತಾ ನಿಂತ್ಕೊಂತಾರೆ. ಗ್ಯಾಸ್ದಂತೂ ಭಾಳ ಹೊಡ್ತಾ ಬಿದ್ದಿದೆ ನಮ್ಮ ಆಟೋ ಚಾಲಕರಿಗೆ. ಎಲೆಕ್ಟ್ರಿಕ್ ಆಟೋಗಳು ಇದಾವೆ, ಎಲೆಕ್ಟ್ರಿಕ್ ಗಾಡಿ ಇದಾವೆ ಅಂತಂದರೆ ಅದು ಸರಿಗೆ ಮೆಕ್ಯಾನಿಕ್ಗಳಿಲ್ಲ. ಇನ್ನು ಅದು ಮಳೆಗಾಲದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಿದಾವೆ ಕೆಲವೊಂದೆಲ್ಲವ. ಹಂಗಾಗಿ ಈಗ ಬೆಸ್ಟ್ರು ಅಂತ ಅಂದರೆ ಒಂದು ಸ್ವಲ್ಪ CNG ಇದೆ, ಅದು ಪರವಾಗಿಲ್ಲ. CNG ಬೇರೆ ಗ್ಯಾಸೇ ಬೇರೆ? ಗ್ಯಾಸೇ ಬೇರೆ. LPG ಬೇರೆ, CNG ಬೇರೆ. LPG ಅವ್ರದ್ದು ಸಮಸ್ಯೆ ಕೇಳಿದ್ವಿ. ಈಗ CNG ಆಟೋ ರಿಕ್ಷಾ ಓಡಿಸ್ತಾರೆ, ಅವ್ರ ಸಮಸ್ಯೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ದು CNG ರೇಟ್ ಡಬಲ್ ಆಗಿದೆಯಾ? ಏನು ಇಲ್ಲ, ನಮ್ದೇನು ಡಬಲ್ ಏನು ಆಗಿಲ್ಲ. ನಮ್ದು ಒಂದು 6 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಹಾಗಾದ್ರೆ ಪರವಾಗಿಲ್ಲ, ಅವ್ರಿಗಿಂತ ನೀವು ಬೆಟರ್, ಸ್ವಲ್ಪ ಬೆಟರ್. ನಮ್ದು ತಿಂಗ್ಸು ಬೇಳೆ, ಎಣ್ಣೆ, ನಿಮ್ಮೆಣ್ಣೆ ಅದ್ರದ್ದು ಎಲ್ಲಾದ್ರೂ ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ನೀವು ಯಾವ ಥರ ಮ್ಯಾನೇಜ್ ಮಾಡ್ತೀವಿ? ನಮ್ಮವೆಲ್ಲ CNG ಒಂದ್ಸತಿ ಫುಲ್ ಟ್ಯಾಂಕ್ 370 ರೂಪಾಯಿ ಆಗುತ್ತೆ.
ಬರುತ್ತೆ. ಎಷ್ಟು ಲೀಟ್ರ್ ಲೆಕ್ಕನ? ಲೀಟ್ರ್ ಲೆಕ್ಕ ಒಂದು 200 ಕಿಲೋಮೀಟರ್ ಬರುತ್ತೆ ನಮ್ಮದು. ಫುಲ್ 1 ಲೀಟ್ರಿಗೆ ಎಷ್ಟು ಸಂಪಾದನೆ ಮಾಡ್ಕೋಬಹುದು? ನಾವು ಒಂದು 1200 ಮಾಡ್ತೀವಿ. ನಿಮ್ಗೆ 1 ಲೀಟ್ರ್ ಮಾಡ್ಸಕ್ಕೆ ಎಷ್ಟು ಖರ್ಚಾಗುತ್ತೆ? 370 ರೂಪಾಯಿ ಅದು. 1 ಲೀಟ್ರ್ ಫುಲ್ ಟ್ಯಾಂಕ್ ಮಾಡ್ಸಕ್ಕೆ ಎಷ್ಟು? ಸರ್ ಒಂದು ಟ್ಯಾಂಕಿಗೆ ಫುಲ್ ಮಾಡಿಸ್ತೀವಿ ಅಂತಂದರೆ ನಮ್ಮದು 18ರಿಂದ 20 ಲೀಟ್ರ್ ಹಿಡಿಯುತ್ತೆ. ನಮ್ದು 20 ಲೀಟ್ರು ಅಂತಂದರೆ ಹಬ್ಬ ಬಂದರೆ 1,500-2,000 ಹತ್ರ ಗ್ಯಾಸ್ ಹಿಡಿಯುತ್ತೆ. CNG ಹೋಲ್ಸ್ಕೊತು ಅಂತಂದರೆ LPG ನಮ್ಮದು ಭಾಳ ಕಡಿಮೆ ಇದೆ ಮೈಲೇಜು. ನಮ್ದು 20 ಕಿಲೋಮೀಟ್ರ್ ಬರುತ್ತೆ, 19-20 ಕಿಲೋಮೀಟ್ರ್, ಅವ್ರದ್ದು 40ರಿಂದ 45 ಕಿಲೋಮೀಟ್ರ್ ಬರುತ್ತೆ ಮೈಲೇಜು. ಆಟೋ ಚಾಲಕರಿಗೆ ಎಲ್ಲರಿಗೂ ಸಮಸ್ಯೆ ಆಗಿದೆ, ಆದರೆ LPG ಅವರಿಗಂತೂ ತುಂಬಾ ಜಾಸ್ತಿ ಆಗೋಗಿದೆ. ಆ ಸಮಸ್ಯೆನೇ ಬಂಡವಾಳ ಮಾಡ್ಕೊಂಡು ಸಂಪಾದನೆ ಮಾಡೋ ಅಂಥ ಕೆಲವು ಬಿಸ್ನೆಸ್ಗಳು ಇಲ್ಲಿ ಮುಗಿಲೆದ್ದಿದ್ದಾವೆ. ಸರಿ, ಥ್ಯಾಂಕ್ ಯು ಸರ್. ಓಕೆ, ಇಲ್ಲೊಂದಿಷ್ಟು ಗರ್ಲ್ಸ್ ಹೋಗ್ತಾ ಇದ್ದಾರೆ, ನಾಳೆ ಅವ್ರನ್ನ ಒಂದಿಷ್ಟು ಕ್ವಶನ್ ಕೇಳೋಣ ಬನ್ನಿ. ಒಂದಿಷ್ಟು ನ್ಯೂಸ್ ವಿಷಯ ಮಾತಾಡ್ತೀರಾ? ಓಡ್ತಾ ಇದ್ದೀನಿ ಇದ್ರಿ ಮೇಡಮ್, ಬನ್ನಿ. ಒಂದೇ ನಿಮಿಷ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕಲ್ಲ. ಈಗ ಪೊಲಿಟಿಕ್ಸ್ ಬಗ್ಗೆ ಆಸಕ್ತಿ ಇದೆಯಾ ನಿಮಗೆ? ಪೊಲಿಟಿಕ್ಸ್ ಬಗ್ಗೆ ಆಸಕ್ತಿನೇ ಇಲ್ವಾ? ನ್ಯೂಸೇ ನೋಡಲ್ಲ ನಾವು. ಅಂದ್ರೆ ಯಾಕೆ ನ್ಯೂಸ್ ನೋಡಲ್ಲ? ನಮ್ದೇ ಓದೋದಷ್ಟಿರುತ್ತೆ, ಅಲ್ಲಿ ನೋಡಿ ಜನ ಇದು ವಾಯ್ಸ್ ಎತ್ತಿದೆ ಇರೋರು. ಇದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಯೂತ್ ಅಂತ ಎಂತಕ್ಕೆ ಮಾಡ್ಬೇಕಿತ್ತು? ಈಗ ಅದಕ್ಕೆ ಧ್ವನಿ ಎತ್ತಿದೆ ಇರೋರು, ಇದನ್ನ ಏನಕ್ಕೆ ಎತ್ತಿದ್ರು? ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಈಗ ಜಂಜಿ ಇವರು ಕಾಕ್ರೋಚ್ ಪಾರ್ಟಿ ಅಂತ ಮಾಡಿದ್ರು. ಓದಿತ್ತಲ್ವಾ? ಯಾವಾಗ ಅಂತ? ಯಾವ ರೇಪ್ ಕೇಸ್ ಆಗಿಲ್ಲ ಆಗ್ತಾ ಇತ್ತಲ್ಲ ಅವಾಗ. ಸೌಜನ್ಯ ರೇಪ್ ಕೇಸ್ ಅವಾಗ ಒಬ್ರು ಬಂದಿರ್ಲಿಲ್ಲ ಮಾತಾಡಕ್ಕೆ, ಇವಾಗ ಬಂದ್ಬಿಟ್ರೆ ಪೊಲಿಟಿಕಲ್ ಪಾರ್ಟಿ ಮಾಡೋದಕ್ಕೆ ಮಾತ್ರ ಮಾತಾಡ್ತಿದ್ದಾರೆ, ಬಂದಿದ್ದಾರೆ. ಅವ್ರೀಗ ಸೀರಿಯಸ್ ವಿಷಯ. ಯಾರೋ ಒಬ್ರು ನಮ್ಗೆ ಇನ್ಸಲ್ಟ್ ಮಾಡಿದ್ರು ಅನ್ನೋದಕ್ಕಿಂತ ಮರ್ಡರೇ ಆಯ್ತು, ಒಂದ್ ಕಡೆ ರೇಪ್ ಆಯ್ತು, ಇವೆಲ್ಲ ಅಂತ ವಿಷಯದಲ್ಲಿ ಕೈ ಎತ್ತಿದ್ದವ್ರು ಇದಕ್ಕೆ ಯಾಕೆ ಎತ್ತಿದ್ರು ಅಂತ ಇವ್ರೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಓಡೋಗ್ತಾ ಇದ್ರಿ, ಆದ್ರೆ ತುಂಬಾ ಒಳ್ಳೆ ವಿಷಯ ಮಾತಾಡಿದ್ದೀರಾ. ಆಯ್ತಾ? ಥ್ಯಾಂಕ್ ಯು. ಆದರೂ ರಿಪೋರ್ಟಿಂಗ್ ಕೆಲಸ ಮಾಡಬೇಕು ಅಂತ ಅಂದರೆ ಬೀದಿ ಎಲ್ಲ ಸುತ್ತಿ ಸಮಸ್ಯೆಗಳನ್ನ ಹುಡುಕಿ ಜನಗಳ ಹತ್ರ ಕೇಳಬೇಕು. ಇಲ್ಲೊಂದು ಅಜ್ಜಿ ಮಾವಿನ ಹಣ್ಣು ಮಾರ್ತಾ ಇದೆ, ಅವ್ರ ಸಮಸ್ಯೆಗಳನ್ನ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ಹೆಂಗ್ ನಡೀತಿದೆ ಬಿಸ್ನೆಸ್ಸು? ಅಷ್ಟು ಕಷ್ಟ. ಇವತ್ತು ನೆನ್ನೆ ಚೆನ್ನಾಗಿ ಆಯ್ತು, ಇವತ್ತು ಸ್ವಲ್ಪ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಏನೋ ತಿಂಗಳ ದುಡ್ಡು ಬರಂಗ್ ಮಾಡಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಫ್ರೀ ಮಾಡಿದ್ದಾರೆ. ಬರ್ತಾ ಇದೆಯಾ? ಅವೆಲ್ಲ ಸಿಗ್ತಾ ಇದೆಯಾ ನಿಮ್ಗೆ? ಸಿಗ್ತಾ ಐತಲ್ಲ. ಪಿಂಚಿನೊಂದು ಸಿಗ್ತಿಲ್ಲ ನಮ್ಗೆ, ಓಟ್ ಪಿಂಚಿನು ಅದು ಸಿಗ್ತಾ ಇಲ್ವಾ? ಇಲ್ಲ, ಬಂದೇ ಇಲ್ಲ. ಸುಮಾರು 3 ತಿಂಗಳಾಯ್ತು ಬಂದಿಲ್ಲ, ಪಿಂಚಿನ್ ಬಂದಿಲ್ಲ. ಕೇಳಕ್ಕೆ ಎಲ್ಲಿ ಯಾರನ್ನ ಕೇಳಕ್ ಹೋದ್ರೆ ಈ ಥರ ವ್ಯಾಪಾರ ಬಿಟ್ಟು ಹೋದ್ರೆ ನಾವು ಸಂಗೊಳಿ ಕಟ್ಟಬೇಕು, ಜೀವನ ಕಷ್ಟ, ನಮ್ಮ ಯಜಮಾನ್ರಿಲ್ಲ. ನೀವೇ ಮಾಡೋದೆಲ್ಲ. ಎಷ್ಟು ವರ್ಷ ನಿಮ್ಗೀಗ? ನಂಗೆ 65 ವರ್ಷ. 65 ವರ್ಷ. 65 ವರ್ಷ ಆದ್ರೆ ಗಟ್ಟಿ ಮುಟ್ಟ ಕೆಲಸ ಮಾಡ್ತಾ ಇದ್ದೀರಾ. ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮ ಯಜಮಾನ್ರು ತೀರೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ಯಜಮಾನ್ರು ತೀರೋಗಿ ಈ ದೀಪಾವಳಿ ಬಂದ್ರೆ 5 ವರ್ಷ ಆಯ್ತು. ವಿಧವಾ ವೇತನ ಅದೆಲ್ಲ ಏನು ಬಂದಿಲ್ಲ ನಮ್ಗೆ. ಅದು ಸಿಗ್ತಾ ಇಲ್ಲ, ಪಿನ್ಷನ್ನು ಇಲ್ಲ. ನಮ್ಮ ಬಿರ್ನಳಿಕೆರೆ ರಾಘವೇಂದ್ರ ಕಾಲೋನಿ ಸಂಧ್ಯಾ ದಿವಸ ಅಂತ ಮನೆ, 4ನೇ ಕ್ಲಾಸ್ ಮೆಡಿಕಲ್ ಇದೆ ಅಲ್ಲಿ. ಅದು ಬಿಟ್ಟು ಬಂದ್ರೆ ನಮ್ಮ ಮನೆ ಅಲ್ಲಿ. ಇವ್ರೊಬ್ರಿಗೆ ಎಲ್ಲ ಇವ್ರಿಗೆ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರೋ ಲೇಡೀಸ್ಗೆ ಯಾರು ಬಂದಿಲ್ಲ ಸರ್. ಯಾರಿಗೂ ಬರ್ತಾ ಇಲ್ಲ. ಸುಮಾರು ಜನಕ್ಕೆ ಬರ್ತಾ ಇಲ್ಲ. ನಿಮ್ಮ ಈ ಒಂದು ಊರಲ್ಲ, ಇಡೀ ದೇಶದಲ್ಲೇ ಆ ಸಮಸ್ಯೆ ಆಗಿರುತ್ತೆ. ಆ್ಯಕ್ಚುಲಿ ಯಾರೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ ಅವರೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ಈ ಇನ್ಶೂರೆನ್ಸು ಅದು ಇದು ಏನೋ ಮಾಡಿಸಿದ್ರಾ? ಮಾಡಿಸಿಲ್ಲ. ಇನ್ಸೂರೆನ್ಸ್ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ಮಾಡಿಸಿದ್ದೀನಿ, 2 ಲಕ್ಷಕ್ಕೆ ಮಾಡಿಸವ್ರೆ ಅಷ್ಟೇ. ಎಲ್ಲೂ ಇನ್ಸೂರೆನ್ಸ್ ಸಡನ್ ಆಗಿ ಏನಾದರೂ ದೊಡ್ಡ ಸಮಸ್ಯೆಗಳಾದಾಗ ಹೆಂಗೆ ಎದುರಿಸ್ತೀರಾ? ಏನು ಮಾಡೋದು? ಆಗಿರೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು. ಒಂದಿನಕ್ಕೆ ಎಷ್ಟು ದುಡಿಮೆ ಆಗುತ್ತೆ? ಇವತ್ತು 1800 ರೂಪಾಯಿ ಕೊಟ್ಟು ಮಾವಿನ ಹಣ್ಣು ತಂದೆ, 1000 ರೂಪಾಯಿ ಆಗೈತಿ. ಆಗುತ್ತೆ. ಲಾಭ ಆಗುತ್ತೆ ಇಲ್ವಾ ನಿಮ್ದು? ಲಾಭ ಹಣ್ಣಿಂದ ಆಗೈತಿ, ಇನ್ನೂ ಲಾಭ ಆಗಿಲ್ಲ. ವ್ಯಾಪಾರನೇ ಆಗಿಲ್ಲ ಅಂದ್ರೆ ಕೊನೆ ಕೊಳ್ತೋಗ್ಬಿಟ್ರೆ? ನಮ್ಮ ಮೊನ್ನೆ ಹಂಗೆ ಆಯ್ತು, ಸುಮಾರು 15 kg ಹಣ್ಣು ಹೋಗ್ಬಿಡ್ತು. 15 kg 15 kg ಎಲ್ಲ ಲಾಭನೇ ಬರಲಿಲ್ಲ. ಏನು ಮಾಡೋದು? ಅದೊಂದು 500 ರೂಪಾಯಿ ಸಿಕ್ತು, ಸಿಗುತ್ತೆ, ಸಿಗ್ದಿಸಿಲ್ಲ. ಸಮಸ್ಯೆಗಳು ನಾವು ಅನ್ಕೊಂಡು ನಮಗೆ ಗೊತ್ತೇ ಇರಲ್ಲ. ರಸ್ತೆಯಲ್ಲಿ ಹೋಗುವಾಗ ಒಬ್ಬೊಬ್ರನ್ನ ಕೂತ್ ಮಾತಾಡ್ಸ್ದಾಗಲೇ ಗೊತ್ತಾಗೋದು ಅವ್ರೊಳಗೆ ಏನೇನು ನೋವಿದೆ ಅಂತ. ಇವ್ರು ಜಸ್ಟ್ ಒಂದು 10 ನಿಮಿಷದಲ್ಲಿ ನಮ್ಮ ಹತ್ರ ಒಂದಿಷ್ಟು ಶೇರ್ ಮಾಡ್ಕೊಂಡ್ರು, ಅದನ್ನ ನಾವು ಒಂದು 2 ನಿಮಿಷದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿರ್ತೀವಿ. ಸಮಾಧಾನ ಆಯ್ತು. ನೋಡಿ, ಈ ಗ್ರಾಮದ ಸುತ್ತಮುತ್ತ ಅಧಿಕಾರಿಗಳು ಯಾರಿದ್ದೀರಾ ದಯವಿಟ್ಟು ಅವ್ರನ್ನೊಂಚೂರು ನೋಡಿ. ಇವ್ರು ಒಬ್ರನ್ನ ಅಂತಲ್ಲ, ಇವ್ರು ಸುತ್ತಮುತ್ತ ಇರೋರಿಗೆಲ್ಲ ಹೇಳ್ತಾ ಇದ್ದಾರೆ ಇದೇ ರೀತಿ ಸಮಸ್ಯೆ ಅಂತ. ದಯವಿಟ್ಟು ಸಾಧ್ಯ ಆದಷ್ಟು ನೋಡಿ ಅವ್ರಿಗೊಂದು ಸ್ವಲ್ಪ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡಿ. ನಾನೊಂದು ಎನರ್ಜಿಲಿ ಏನೋ ಒಂದಿಷ್ಟು ಮಾಹಿತಿ ಸಿಗುತ್ತೆ ಅಂತ ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ. ಅವ್ರು ಮಾತಾಡುವಾಗ ಅಮ್ಮನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಕಾಣಿಸ್ತಾ ಇತ್ತು ನನಗೆ. ಜಸ್ಟ್ ಯಾರೋ ಒಬ್ರು ಬಂದು ಮಾತಾಡ್ಸಿದ್ಕೆ ನನಗೆ ಸಮಾಧಾನ ಆಯಿತು ಅಂದ್ರಲ್ಲಿ. ಜಸ್ಟ್ ಅವ್ರಿಗೆ ಬೇಕಾಗಿರೋದು ಯಾರೋ ಒಬ್ರು ಮಾತಾಡಿಸ್ಬೇಕು ಅಂತ ಕೇಳಬೇಕಷ್ಟೇ, ಇನ್ನೇನು ಬೇಡ. ನಾನು ದುಡಿತೀನಿ, ನನ್ನ ಕೈಲಿ ಆಗುತ್ತೆ, ನನ್ನ ಕೈ ದೇವರು ಕೊಟ್ಟಿದ್ದಾನೆ, ಹಿಂಗೆ ನಾನು ಸಂಪಾದನೆ ಮಾಡ್ತೀನಿ ಅಂತ ಕೂತು 65 ವರ್ಷ ಆದರೂ ಕೆಲಸ ಮಾಡ್ತಿದ್ದೆ ಆ ತಾಯಿ. ಜಸ್ಟ್ ನಾನು ಮಾತಾಡ್ಸಿದ್ಕೆ ಸಮಾಧಾನ ಆಯಿತು ಅಂತಲ್ಲ, ನನಗೊಂದು ಸ್ವಲ್ಪ ಆರ್ಟ್ ಟಚ್ ಆಯಿತು. ಬನ್ನಿ ನೋಡೋಣ ಜನ ಇನ್ನೂ ಯಾವ್ಯಾವ ಥರ ಇರ್ತಾರೆ, ಅವ್ರ ಸಮಸ್ಯೆಗಳು ಏನು ಎತ್ತ ಅಂತ ನೋಡೋಣ. ಮಳೆ ಬೇರೆ ಬರೋಂಗಾಯ್ತು. ಅಮ್ಮ ನಮಸ್ತೆ, ಬೆಂಕಿ ನ್ಯೂಸ್ ಚಾನಲಿಂದ ಬಂದಿದ್ದೀವಿ. ನಾವು ಸುದ್ದಿ ಬೆಂಕಿ ಮಾಡಲ್ಲ, ಸುದ್ದಿನೇ ಬೆಂಕಿ ಮಾಡಾಕ್ತೀವಿ. ಮತ್ತೆ ಹೇಗಿದೆ ಅಮ್ಮ ಬಿಸ್ನೆಸ್ಸು? ಸುಮಾರು ಕೈತ್ ಕಣವ ಅಂತ ಹೇಳ್ಕೊಳಂಗಿಲ್ಲ. ಈ ವರ್ಷ ಪೂರ್ತಿಯ ಜೀವನನೇ ಕಷ್ಟಕ್ಕೆ ಬಂದೋದು. ಇದು ಬರ್ತಾ ಇಲ್ವಾ ಪೆನ್ಷನ್ ಗಿನ್ಷನ್ ಅವೆಲ್ಲ? ಪಿಂಚನ್ ಮಾಡಿಸಿಲ್ಲ, ಸಿದ್ದರಾಮಯ್ಯಿಂದ 2000 ಬರ್ತೈತಿ.
ಬರ್ತಾ ಇದೆಯಾ? ತಿಂಗಳ ಬರುತ್ತಾ? ತಿಂಗಳ ಬತ್ತೆ ಇಲ್ಲ, ಒಂದು 4 ತಿಂಗಳ ಕಣೆ 3 ತಿಂಗಳು ಬಂದಿಲ್ಲ. ಬಂದೇ ಇಲ್ವಾ? ಈಗೇನೋ ಸರ್ಕಾರ ಬೇರೆ ಚೇಂಜ್ ಆಯ್ತು. ಚೇಂಜ್ ಮಾಡ್ತಾ ಇರ್ತಾರೆ ಬಿಡಿ, ಮಾಡಿದ್ರೆ ಅವ್ರಿಗೆ ನಮ್ಮೇ ಮಾಡ್ತಾರ? ಸರ್ಕಾರ ಏನು ಚೇಂಜ್ ಆಗಿಲ್ಲ, ಅವರು ರಾಜೀನಾಮೆ ಕೊಟ್ಟರು. ಅವ್ರು ಮಾಡ್ಕೊತಾ ಇರ್ತಾರೆ. ಬಡವ್ರನ್ನೇನು ಕಂಡ್ಬಿಟ್ಟು ಯಾರು ನೋಡಿಲ್ಲ ಬಿಡವ. ಬೀದಿ ಎಲ್ಲ ಕೂತಾರೆ. ದೊಡ್ಡವ್ರ ಹಂಗ ಮಾರ್ಬೇಡ್ದಂಗೆ ಬೆಳಿತಾ ಇದಾರೆ. ಅಲ್ಲ ನಿಜವಾಗ್ಲೂ ಇದ್ದದ್ದು ನಾನು 10 ಹಳ್ಳಿ ಕೂತ್ರು ನಾನು ಅದೇ ಮಾತೆ ಹೇಳೋದು. ನಾನು 40 ವರ್ಷ ಆಯ್ತು ನಾನು ವ್ಯಾಪಾರಕ್ಕೆ ಬಂದು. ನಮ್ಮ ಹಿಂಗ ಕುಂಡ್ರಿಸ್ಯಾರ ಹೊರ್ತು ಏನಮ್ಮ ನೀವೇನು ಎಷ್ಟು ದಿನ ವ್ಯಾಪಾರ ಮಾಡಿದ್ರೆ ಯಾರು ಕೇಳಿಲ್ಲ. ಇತ್ತೀಚೆಗೆ ಬಂದಾರ ನೋಡಿ, ಅವ್ರ ನತ್ತಿ ಮೇಲೆ ಕುಂಡ್ರಿಸ್ಕೆ ಮೆರೆಸ್ಯಾವ್ರಿ. ಸಮಾಜದಲ್ಲಿ ಒಳ್ಳೆ ಜನಕ್ಕೆ ಬೆಲೆನೇ ಇಲ್ಲ. ಬೇಕಾರೆ ಅವ್ರು ಈ ಸಂಧಿ ನುಗ್ಗಿ ಏನಾರ ಒಂದು ಕತೆ ಮಾಡಿರ್ಲಿ, ಅವ್ರಿಗೆ ಬೆಲೆ. ಭಗವಂತ ದೇವ್ರು ನೋಡ್ತಾ ಇರ್ತಾನಲ್ ಮೇಲೆ. ದೇವ್ರೇ ನಮ್ ಕಾಪಾಡ್ತಾವನೆ ಅಂತ ನಾವ್ ಇಲ್ಲಿ ಕೂತಿದ್ವಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಕೆಲಸ? 40 ವರ್ಷ ಆಯ್ತು ಈ ಪುಟ್ಬಾತಿ ಬಂದು ನಾನು. ಮಳೆ ಬೇರೆ ಬಂತಲ್ಲ ಪಾಪ, ಹೆಂಗೆ ಕತೆ? ಮತ್ತೆ ಏನಿಲ್ಲ, ಮಳೆ ಚಳಿ ಅನ್ನಂಗಿಲ್ಲ. ಅವತ್ತಿಂದ ನೊಂದಿದ್ವಿ, ನಾನು ಸ್ವಲ್ಪ ದಿನಕ್ಕೆ ಯಾಕೆ ಹೋರಾಡ್ತೀವಿ. ಈ ಮಳೆ ಬಂದ್ರೆ ಮುಚ್ಚೋದು ಪಚ್ಚೋದೆಲ್ಲ ಹೆಂಗ್ ಮಾಡ್ಕೊತೀರಿ ಈಗ? ಮುಚ್ಕೋತೀರ ಪಾಪ? ಮುಚ್ಕೊಳ್ಳಿ ಅಂತ ಹೋಗ್ಲಿ, ಇನ್ನೇನು ಮಾಡೋದು. ನಾ ಬೇರೆ ನ್ಯೂಸ್ ಮಾಡಕ್ ಬಂದ್ವಿ, ನಿಮಗೆ ಕಷ್ಟ ನೋಡಿ ಇಲ್ಲಿ ಮಳೆ ಬಂದ್ರು ಪಾಪ ಅದ್ರ ಮಧ್ಯದಲ್ಲೇ ಹೋರಾಡಬೇಕು ನೀವೆಲ್ಲ. ಸರಿ ಆಗ್ಲಿ ಅಮ್ಮ. ಊಟ ಮಾಡಿದ್ರಾ? ಊಟ ಮಾಡಿದ್ರು. ಸರಿ ಆಯ್ತಮ್ಮ, ಬರ್ರಿ. ಸರಿ ಆಯ್ತು ಆಯ್ತು ಆಯ್ತು. ಹಾಸನದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ನಾವಿದನ್ನ ನೋಡುವಾಗ ಒಂದು ಹಳ್ಳ ಆಗಿತ್ತು ಮೊದಲು ನಾವು ಕಾಲೇಜಿಗೆ ಹೋಗುವಾಗ. ಈಗಂತೂ ಒಳ್ಳೆ ಸಿಟಿ ಬಸ್ ಸ್ಟ್ಯಾಂಡ್ ಆಗೋಗಿದೆ. ಬನ್ನಿ ಇಲ್ಲೊಂದಿಷ್ಟು ಜನ ಮಾತಾಡ್ಸೋಣ. ಅಜ್ಜಿ ಯಾವರು? ಆಲೂರಾ? ಆ ಕಡೆ ಅಲ್ವಾ ಆಲೂರು ಬಸ್ಸು? ಹೌದಾ? ಆಲೂರಿಂದ ಬೇರೆ ಕಡೆ ಹೋಗ್ತಾ ಇದ್ರಿ ಈಗ? ಸರಿ ಅಮ್ಮ, ಮತ್ತೆ ಎಲ್ಲ ಬರ್ತಾ ಇದೆಯಾ? ಇದು ಪೆನ್ಷನ್ ಗಿನ್ಷನ್ ಎಲ್ಲ ಸಿದ್ದರಾಮಯ್ಯ ಅವ್ರದ್ದು ಕರೆಕ್ಟಾಗಿ ಇನ್ ಟೈಮು ಬರ್ತಾ ಇದೆಯಾ? ನಿಮಗೆಲ್ಲ ಬರ್ತಾ ಇದೆಯಮ್ಮ? ಚೀಫ್ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟಿರೋ ವಿಷಯ ಗೊತ್ತಾಗಿದೆಯಾ? ಗೊತ್ತಾಗಿದೆಯಾ? ಏನು ಅನ್ಸುತ್ತೆ ನಿಮಗೆ? ಬೇಜಾರಾಗುತ್ತಾ? ಅದೇ ಕಾಂಗ್ರೆಸ್ ಸರ್ಕಾರನೇ ಇದೆಯಲ್ಲ, ಸಿದ್ದರಾಮಯ್ಯರು ಇರ್ಬೇಕಿತ್ತಾ? ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ನಿಮಗೆ ತೊಂದರೆ ಆಗುತ್ತೆ ಅನ್ಸುತ್ತಾ? ತೊಂದರೆ ಇಲ್ಲ, ಅವ್ರು ಬಂದು ಹೇಗೆ ಸರ್ಕಾರ ನಡೆಸ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಇನ್ನು ಸಿದ್ದರಾಮಯ್ಯ ಅವ್ರದ್ದು ಖುಷಿನಾ ಸರ್ಕಾರ ನಿಮಗೆ? ಯಾಕೆ ಅಷ್ಟೊಂದು ಖುಷಿ? ಎಲ್ಲ ಗ್ಯಾರಂಟಿಗಳು ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ರು. ಹೌದಾ? ಗ್ಯಾರಂಟಿ ಸರ್ಕಾರ ಕೊಟ್ಟರು ಅಂತ ಖುಷಿ ಆಯ್ತಾ? ಈಗ ಹೊಸ ಹುಡುಗರು ಕಾಲೇಜ್ ಮುಗಿಸಿದವರೆಲ್ಲ ರಾಜಕಾರಣಕ್ಕೆ ಬಂದ್ರೆ ಏನನ್ಸುತ್ತೆ ನಿಮಗೆ? ಇವಾಗೆಲ್ಲ ಎಕ್ಸ್ಪೀರಿಯನ್ಸ್ ಇದು ಮಾಡ್ತಾರಲ್ವಾ. ಸರಿ ಆಗ್ಲಿ, ನೀವು ಹೇಳಿದ್ ನೋಡೇ ಖುಷಿ ಆಯ್ತು ನಮಗೆ. ಆಯ್ತು ಅಮ್ಮ, ಥ್ಯಾಂಕ್ ಯು. ಹ್ಯಾಪಿ ಬಕ್ರೀದ್. ಹಬ್ಬ ಎಲ್ಲ ಆಯ್ತಾ ಜೋರ? ಹೌದು, ಹಬ್ಬ ತುಂಬ ಜೋರಾಯಿತು. ಇನ್ನೊಂದು ಏನು ವಿಷಯ ಅಂದರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಗೌರಕ್ಷಕರು ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬಾರ್ದು, ಇದು ಕೊಯ್ಬಾರ್ದು, ಇದು ತುಂಬ ತೊಂದರೆ ಆಗ್ತಾ ಇದೆ. ಈ ಹಬ್ಬದಲ್ಲಿ ಗೌರಕ್ಷಕ್ ಮಾಡೋಣ ಅಂತ ಯಾರು ದನ ಏನು ತಗೊಳ್ಳಿಲ್ಲ, ಬರೀ ಕುರಿನೇ ತಗೊಳ್ಳಿದ್ದಾರೆ. ಇಂದ ಅಪೀಲ್ ಮಾಡ್ತೀನಿ, ಇದು ರಾಷ್ಟ್ರೀಯ ಪಕ್ಷಿ ಘೋಷಿತ ಮಾಡಿ ಅಂತ ಗೌ ಯಾರು ಮುಸ್ಲಿಮ್ಸ್ ಅವರು ತಗೊಳ್ಬೇಡಿ. ಈ ವರ್ಷ ಈ ಹಬ್ಬ ನಾವು ಗೌ ಬಿಟ್ಟು ಕುರಿನಲ್ಲಿನೇ ಇದು ಮಾಡೋಣ ಹಬ್ಬ ಅಂತ ಇದು ಮಾಡ್ಕೊಳ್ಳಿದ್ರು. ಎಲ್ಲದೀಗ ನಮ್ಮ ಕೈಯಿಂದ ಹೋಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ. ಬಿಜೆಪಿ ಬಂದಾದ್ಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಈ ಕಾಂಗ್ರೆಸ್ ಸರ್ಕಾರ ಐತೆ, ಅದಕ್ಕೋಸ್ಕರ ಒಂಚೂರು ನಮ್ಮ ಹಾಸನ ಕರ್ನಾಟಕದಲ್ಲಿ ಒಂಚೂರು ಬದಲಾವ ಐತೆ. ಸರಿ ಸರ್, ನೀವು ಹೇಳ್ತಿರೋದು ಓಕೆ. ಈಗ ನಿಮಗೆ ಬಿಜೆಪಿಯಿಂದ ತೊಂದರೆ ಆಗ್ತಾ ಇದೆ. ಈಗ ಆಲ್ರೆಡಿ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ? ಇಲ್ಲ, ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಈಗಿರೋದು. ಪ್ರಧಾನ ಮಂತ್ರಿ ಇರೋದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಬಂದು ಇರ್ಲಿ. ಈಗ ಒಂದ್ ನೋಡಿ, ನಾವು ಬದಲಾವಣೆ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ಧರ್ಮಕ್ಕೆ ಬರಬಾರ್ದು ವಿಷಯ. ಬದಲಾವಣೆ ನೋಡಿ, ಜಸ್ಟ್ ನಿಮ್ಮನ್ನು ಮಾತಾಡಿಸ್ತೀವಿ. ಒಂದ್ ನಿಮಿಷ, ಈಗ ಒಂದ್ ನಿಮಿಷ ನಿಮ್ಮನ್ನು ಮಾತಾಡಿಸ್ತೀವಿ. ಆದ್ರೆ ವಿಷಯಗಳು ಯಾವತ್ತೂ ಧರ್ಮಕ್ಕೆ ಬರಬಾರ್ದು ಅಷ್ಟೇ. ಈಗ ಒಂದು ಪಕ್ಷ ಯಾವ್ದಾದ್ರು ಒಂದು ಗಿರ್ಮ ಎಲ್ಲದನ್ನು ಕೊಂದು ಬರೀ ಮನುಷ್ಯ ಜಾತಿ ಮನುಷ್ಯ ಧರ್ಮ ಅಂತ ಮಾಡಿ ಎಲ್ಲರಿಗೂ ಸಮಾನತೆ ಕೊಟ್ರೆ ನಿಮ್ಗೆ ಏನಂತ? ತುಂಬಾ ಖುಷಿ ಆಗುತ್ತೆ. ಏನಕ್ಕಂದ್ರೆ ಇದು ಧರ್ಮ ಜಾತಿ ಅಂತ ಬನ್ನಿ ನಮ್ಮ ಅಕ್ಕಪಕ್ಕವರು ಮುಸ್ಲಿಮ್ಸ್ ಬಾಯಿ, ಹಿಂದೂ ಬಾಯಿ, ಬೆಳಗ್ಗೆ ರಾತ್ರಿ ಚೆನ್ನಾಗಿ ಮಾತಾಡೋರು, ಇವರು ಮಧ್ಯದಲ್ಲಿ ಪಾರ್ಟಿಯವರು ಬಂದಿರೋರು ನಮಗೆ ಜಗಳ ಮಾಡಿಸ್ಬಿಡ್ತಾವ್ರೆ. ಓಕೆ, ನಿಮಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಈಗ ಒಂದು ಬಸ್ ಫ್ರೀ ಅಂತ ಮಾಡಿರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿರು, ಮತ್ತೆ ಎಣ್ಣೆ ರೇಟ್ ಜಾಸ್ತಿ ಮಾಡಿರು. ಎಣ್ಣೆ ರೇಟ್ ಜಾಸ್ತಿ ಆಯ್ತು. ಇಲ್ಲಿ ಯಂಗ್ಸ್ರಿಗೆ 2000 ಕೊಡ್ತೀವಿ ಅಂದ್ರು. ಬರ್ತಾ ಇದೆಯಾ ನಿಮ್ಗೆ 2000? ಎಲ್ಲರಿಗೂ ಬರ್ತಾ ಇದೆಯಾ 2000? ಬಂತಾ? ಹೋದ ತಿಂಗಳು ಬಂತಾ? ಹೌದಾ, ಬಂತ? ಹಾಕಿದ್ದಾರೆ. 3 ತಿಂಗಳಿಲ್ಲ, 3 ತಿಂಗಳು 6,000 ಹೋಯ್ತಾ? 3 ತಿಂಗಳು ಬರಲಿಲ್ಲ. ಇಲ್ಲ, 6,000 ಹೋಯ್ತು. ಹೌದಾ? ಅದನ್ನ ಅವರು ಗೊಳಂಬಂಚಿರು ಸಿದ್ದರಾಮಯ್ಯ.
ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಏನಾಗುತ್ತೆ? ಬರ್ಬೇಕು ಅಂತೀರಾ? ಅವ್ರು ಬರ್ಬೇಕಂದ್ರೆ ನಮ್ಮ ಒಂದು ಗೌಡ ಅವ್ನು ಬರ್ಬೇಕು. ಇವತ್ತು ಅವ್ನು ಬಂದಾಗ್ಲೇ ಇವರು ಹಿಂದತ್ವ ಯಾವ್ದೋ ಒಂದು ಹೇಳ್ತಾನೆ ಮಾತೈತ್ರೆ. ಮತ್ತೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಒಂದಿಷ್ಟು ಜನ ಇದಾರೆ, ಅವರೇ ಆಗಿರ್ಬೇಕು. ಅದು ನಮಗೆ ಬೇಡ. ಇವತ್ತು ನಾನು ಗೆದ್ದಿದ್ದೀನಿ, ಕೂಲಿ ಹೇಳ್ತಾರೆ ಗೆದ್ದಿದ್ದೀನಿ, ನನಗೆ ಕೂಲಿ ಕೊಡಿ. ನನಗೆ ಇವತ್ತು ಡಿ ಕೆ ಶಿವಕುಮಾರ್ CM ಆಗ್ಬೇಕು. ಡಿ ಕೆ ಶಿವಕುಮಾರ್ ನಮ್ಮ ಒಂದು ಗೌಡಿಗ ಒಂದು ಒಕ್ಕಲಿಗ ಸ್ಥಾನದಲ್ಲಿ ಅಲ್ಲ. ಈಗ ನೀವು ಇಷ್ಟು ನಾವು ಸಂತೋಷದಿಂದ ಇದ್ ಮಾಡ್ತಾ ಇದೀರಲ್ಲ, ನಮ್ಗೆ ಅವ್ರು ಗೆಲ್ಬೇಕು ಅಂತ, ನೀವು ಅವ್ರ ಗೆಲುವನ್ನ ನಿಮ್ ಗೆಲುವು ಅನ್ಕೊಂತ ಇದೀರಾ? ಗೆಲ್ವು ನಾವು ಅವ್ರು CM ಆಯ್ತಾರೆ ಅಂತಂದ್ರೆ ಬೆಳಿಗ್ಗೆ ಬೇಕಾದ್ರೆ ನನ್ನ ಮಲ್ಲಿ ಏನ್ ಕೆಲ್ಸ ಇದ್ರು ಬಿಟ್ಟು ನಾನು ಬಿಟ್ಟು ಹೋಯ್ತೀನಿ ಬೆಂಗಳೂರಿಗೆ. ಮಕ್ಳು ಮರಿ ಊಟ ಇಲ್ಲ, ಯಾರು ಏನಾರು ಮಾಡ್ಕೊಳ್ಳಿ ಅವರು ಅವ್ರ ಊಟ ನಮಗೆ ನಾಳೆ ಕೊಡ್ತಾರೆ. ಸರಿ ಆಗ್ಲಿ, ನಿಮ್ಮ ಅಭಿಪ್ರಾಯ ಚೆನ್ನಾಗಿ ವ್ಯಕ್ತಪಡಿಸಿದೀರಾ. ಬ್ರದರ್ ಮಾತಾಡ್ತೀರಾ? ಮಾತಾಡಿ, ಒಂದೆರಡು ವಿಷಯ. ಏನಿಲ್ಲ, ಬದಲಾವಣೆಗಳು ನಮ್ಮ ದೇಶದಲ್ಲಿ ಏನೇನು ಬದಲಾವಣೆಗಳಾಗ್ತಿದ್ದಾವೆ ಅದ್ರ ಬಗ್ಗೆ ಮಾತಾಡಿ. ಯುವಕರು ವಾಯ್ಸ್ ರೈಸ್ ಮಾಡಬೇಕು. ಮಾತಾಡೋದ್ವಾ? ಮುಜುಗರ ಪಾಪ. ಫೈನಲಿ ಟೀಚರ್ಸ್ಗಳ ಜೊತೆ ಮಾತಾಡೋ ಅವಕಾಶ ಸಿಕ್ತು. ಮೇಡಮ್, ಏನು ಅನ್ಸುತ್ತೆ ಈಗಿನ ವಿದ್ಯಮಾನ, ಒಳ್ಳೆ ಪೊಲಿಟಿಕ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ, ನಿಮಗೆ ಚೇಂಜ್ ಆಗಬೇಕು ಅಂತ ಅನ್ಸುತ್ತಾ? ಏನು ಚೇಂಜ್ ಆಗಬೇಕು? ಅಫ್ಕೋರ್ಸ್ ಚೇಂಜ್ ಆಗಬೇಕು ಸರ್. ಎಲ್ಲಿ ಪದವಿಗೆ 3,000 ಕೊಡ್ತೀವಿ ಅಂತಂದ್ರೆ ನಮಗೆ ಎಲ್ಲಿ ಏನು ಸಿಕ್ಕಿಲ್ಲ. ಹಂಗೆ ಸಿಕ್ಕಿದ್ರೆ ನಾವು ಯಾಕೆ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾಗಿತ್ತು? ನೀವು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತೀರಾ? ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದೀವಿ. MA ಆಗಿದೆ, BEd ಆಗಿದೆ, ಏನಕ್ಕೆ ಸರ್ಟಿಫಿಕೇಟ್ ಇದೆ. ಎಲ್ಲಿ ಜಾಬ್ ಎಲ್ಲಿದೆ? ಹುಡ್ಕೊಂಡು ಹೋಗ್ಬೇಕು ಸರ್. ಈಗ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನೇ ಟೀಚಿಂಗ್ ತಗೊಳ್ತಾರೆ ಹೊರತು ಫ್ರೆಷರ್ಸ್ನ ಯಾರು ಕರೆದು ಕೆಲಸ ಕೊಡಲ್ಲ. ನಾವು ಎಷ್ಟು ಅಲಿಬೇಕು ಅಂದ್ರೆ BEd ಮಾಡ್ಕೊಂಡು MA ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವೇ ಸ್ಕೂಲ್ಗಳಿಗೆ ಹೋಗ್ಬೇಕು, ಕೆಲಸ ಕೊಡಿ ಅಂತ. ಎಲ್ಲಿದೆ ಎಜುಕೇಶನ್? ಒಂದು ಬಸ್ ಫ್ರೀ ಮಾಡ್ಕೊಂಡಿದ್ದಾರೆ, ಬರೀ ಬಸ್ ಫ್ರೀ ಮಾಡಿದಾರೆ, ಓಕೆ. ನಮ್ಮಂತವ್ರಿಗೆ ಬೇಡ, ವಯಸ್ಸಾದವ್ರಿಗೆ ಕೊಡ್ಲಿ ಅಲ್ವಾ ಸರ್? ನಮ್ಮಂತವ್ರು ಹೆಂಗೋ ದುಡ್ಡು ಕೊಟ್ಕೊಂಡು ನಾವು ಹೋಗ್ತೀವಿ, ಕೆಲಸ ಕೊಡಿ. ಹೌದು, ಕೆಲಸ ಕೊಡಿ ನಮಗೆ. ಬರೀ ಬಸ್ ಫ್ರೀ ಮಾಡ್ಕೊಂಡು ಬರೀ ವಯಸ್ಸಾದವ್ರೆಲ್ಲ ಎಲ್ಲರೂ ಹೋಗ್ತಾಡ್ತಾರೆ ಬಸ್ಸಲ್ಲಿ. ನೀವು ಒಂದ್ಸರಿ ಟ್ರಾವೆಲ್ ಮಾಡಿ ನೋಡಿ ಸರ್, ಮಕ್ಕಳು ಮರಿ ಯಾರನ್ನೂ ನೋಡಲ್ಲ. ವಯಸ್ಸಾದವ್ರು ಎಲ್ಲರನ್ನೂ ನುಗ್ಲು ಮಾಡ್ಕೊಂಡು ಯಾರು ಸತ್ರು ಕೇಳಲ್ಲ, ಅವ್ರಿಗೆ ಸೀಟ್ ಮುಖ್ಯ ಅಷ್ಟೇ. ಈ ತರ ನಡೀತದೆ ವ್ಯವಸ್ಥೆ. ಓಕೆ, ನೋಡಿ, ಒಂದು ಆಕ್ರೋಶ, ಯೂತ್ ಆಕ್ರೋಶ ಈ ಥರ ಇದೆ. ಅದರಲ್ಲೂ ಟೀಚರ್ಸು ಅದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ರಿಪೋರ್ಟಿಂಗ್ ಡೇ. ಮಾತಾಡ್ತಾ ಹೋದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಂತೂ ಕಾಣಿಸ್ತಾನೆ ಇಲ್ಲ. ಇಲ್ಲೆಲ್ಲ ಬರೀ ಜಂಜಾಟಗಳೇ ಜಾಸ್ತಿ ಅಂತ ಅನಿಸ್ತಾ ಇದೆ. ಒಬ್ಬ ವ್ಯಕ್ತಿ ಮನಸ್ಥಿತಿಗಿಂತ ಇನ್ನೊಬ್ರು ವ್ಯಕ್ತಿ ಮನಸ್ಥಿತಿನೇ ಬೇರೆ. ಮನಸ್ಸುಗಳು ಕಲ್ಮಶ ಆಗೋಗ್ಬಿಟ್ಟಿದ್ದಾವೆ. ಒಬ್ರು ಆಲೋಚನೆ ಒಂಥರ, ಇನ್ನೊಬ್ರು ಆಲೋಚನೆ ಒಂಥರ. ಇಂಥವನ್ನೆಲ್ಲ ಫಿಕ್ಸ್ ಮಾಡಕ್ ತಾನೇ ಹೆಂಗ್ ಸಾಧ್ಯ ಅಂತ ಅನ್ಸುತ್ತೆ. ಬನ್ನಿ ನೋಡೋಣ. ರಿಪೋರ್ಟಿಂಗ್ ಡೇ ಚಾಲೆಂಜ್ ಸಕತ್ತ. ಬಸ್ ಬಂದು ಬಿಕ್ಕಿ ಹೊಡೆದು ನನ್ನೇ ಶಿವ ಅನ್ಸ್ಬಿಟ್ಟವ್ರು. ನೀವು ಮಾತಾಡ್ಸ ಬರ್ರಿ. ಮೈಕಲ್ಲೆಲ್ಲ ಬರೀ ಸಿದ್ದರಾಮಯ್ಯ ಅವ್ರ ಹೆಸರೇ. ಸಿದ್ದರಾಮಯ್ಯ ಬನ್ನಿ, ಎಲ್ಲ ಬಸ್ ಒಳಗೆ ಹೋಗ್ಬಿಟ್ರು ಲೇಡೀಸು. ಬಸ್ ಒಳಗೆ ನುಗ್ಗಿ ಮಾತಾಡ್ಸೋಣ, ಅದಕ್ಕೆ ಯಾಕಂತೆ. ಎಲ್ಲ ನಿಮಗೆ ಏನು ವ್ಯವಸ್ಥೆ ಫ್ರೀ ಇತ್ತಲ್ಲ, ಟಿಕೆಟ್ ಎಲ್ಲ ಫ್ರೀಯಾಗಿ ಸಿಗ್ತಾ ಇದೆಯಾ? ಚೆನ್ನಾಗಿದೆ ಅಂತೆ, ರೆಸ್ಪಾನ್ಸ್ ಏನು ಚೆನ್ನಾಗಿದೆ ಅಂತ. ಹಂಗಾರೆ ನಮಗೆ ನ್ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಕಾಲ ಮೊದ್ಲಂಗಿಲ್ಲ, ಊರಲ್ಲೆಲ್ಲ ಕಂಡ್ರು. ಈಗ ಈ ಟಿಕೆಟ್ನ ಇದು ಫ್ರೀ ಮಾಡಿದ್ರಲ್ಲ, ಅದು ಇರಬೇಕಾ ಕ್ಯಾನ್ಸಲ್ ಮಾಡಬೇಕಾ? ಇರಬೇಕಾ? ನಿಮ್ಮ ಮನೇಲೆಲ್ಲ ಗ್ಯಾಸ್ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ವಾ? ಕೊಡ್ತಾ ಇಲ್ವಾ? ಎಲ್ಲೋ ತಿಂಗಳಿಗೊಂದು ಕೊಡಲ್ಲ. ಕಂಡಕ್ಟ್ರ ನಿಲ್ಸಿ, ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟಿರ. ಹಿಂಗೆ ಪರವಾಗಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಲೇಡೀಸ್ ಎಲ್ಲ ಟಿಕೆಟ್ ಕೊಡೋದು ಎಲ್ಲ ಹಿಂಸೆನಾ? ಆಧಾರ್ ಕಾರ್ಡ್ ತೋರಿಸಲ್ಲ, ಅದೊಂದೇ ಸಮಸ್ಯೆ. ಅದೇ ಸಮಸ್ಯೆನಾ? ಹೊಡೆದಾಟ ಎಲ್ಲ ಅವ್ರದ್ದೆಲ್ಲ ಗಲಾಟೆ ಮಾಡ್ಕೊಳ್ಳಿ ಬಿಡಿ ಸರ್. ನಮಗೆ ನಮ್ಮ ಕೆಲಸಕ್ಕೆ ಬಂದ್ರಿ ಅಲ್ಲ, ನಿಮ್ಗೆ ಹಿಂಸೆ ಆಗಿದೆ ಏನಾರು ಕೆಲಸ? ನಮಗೆ ಕೆಲಸ ಹಿಂಸೆ ಅದೇನಿಲ್ಲ. ನಮಗೆ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತಗೊಂಡು ಅಷ್ಟು ಸಾಕು. ನಮಗೆ ಏನು ಬೇಡ. ನಮಗೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆಯಾ? ಏನು ತೊಂದರೆ? ಸರಿ ಆಯ್ತು, ಬನ್ನಿ. ಸರ್, ನಮ್ಮಲ್ಲಿ ಕರಪ್ಷನ್ ನಡೀತಿದೆ ಅಂತ ಅನ್ಸುತ್ತಾ ನಿಮಗೆ? ನಡೀತಾ ಇದೆ ಸರ್. ನಡೀತಾ ಇದೆಯಾ? ಹಾಗಾದ್ರೆ ಬದಲಾವಣೆ ಅನ್ನೋದು ಏನಾದರೂ ಬೇಕಾ? ಬದಲಾವಣೆ ಬೇಕು. ಬದಲಾವಣೆ ಅಂದರೆ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು, ಅದೇ ಬದಲಾವಣೆನಾ? ಅದೇ ಬದಲಾವಣೆ ಆಗ್ತಾ ಇದೆಯಲ್ಲ ಇವಾಗ. ಇವರಿದಾರಲ್ಲ ಜಂಜಿ ಜನರೇಷನ್, ಅವರು ಕಾಕ್ರೋಚ್ ಪಕ್ಷ ಅಂತ ಮಾಡಿದ್ರು. ಅದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮಗೆ? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಮಾಹಿತಿ ಇಲ್ವಾ? ಅಂದರೆ ಕಾಲೇಜು ಹುಡುಗರು ಈಗಿನ ಜಂಜಿ ಜನ್ರೇಷನ್ 2000ದಿಂದ ಈ ಕಡೆ ಇರೋಂಥವ್ರು, ಹುಟ್ಟಿದಂಥವ್ರು, ಅವರೆಲ್ಲ ಗ್ರೂಪಾಗಿ ಸೇರ್ಕೊಂಡು ಒಂದು ಸರ್ಕಾರ ರಾಜಕಾರಣ ಮಾಡ್ತೀವಿ ಅಂತ ಬಂದರೆ ಏನು ಅನಿಸುತ್ತೆ ನಿಮಗೆ? ಈಗಿನ ಹುಡುಗರು ಅಷ್ಟು ಇದಿರಲ್ಲ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಇರಲ್ಲ ಅಂತೀರ? ಇರಲ್ಲ. ಹಾಗಾಗಿ ಅದು ನೋಡಬೇಕು, ಹೇಳಕ್ಕಾಗಲ್ಲ. ಅದು ಹೆಂಗಂತ ಹುಡುಗರ ಬಗ್ಗೆ ಇನ್ನೂ ತಿಳ್ಕೊಂಡು ಹೇಳ್ಬೇಕು. ಬೆಲೆ ಏರಿಕೆ ಎಲ್ಲ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನಡೀತಾ ಇದೆಯಾ ಇಲ್ವಾ? ತುಂಬಾ ಜಾಸ್ತಿ ಆಗ್ತಾ ಇದೆಯಾ ನಿಮಗೆಲ್ಲ? ತುಂಬಾ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ. ನಿಮ್ಮ ಡಿಗ್ರಿ ಆಗಿದೆಯಲ್ವಾ? ನಿಮ್ಮದು ಡಿಗ್ರಿ ಆಗಿದೆ. ಕಾನ್ವೊಕೇಶನ್ ಈ ಸಲ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಮೈಸೂರು ಯೂನಿವರ್ಸಿಟಿ ಯಾರ್ದು ಕಾನ್ವೊಕೇಶನ್ ಸಿಕ್ಕಿಲ್ಲ. ಅವ್ರಿಗೆಲ್ಲ ಕಾನ್ವೊಕೇಶನ್ ಬೇಗ ಕೊಡಿಸ್ಲಿ ಅಷ್ಟೇ, ಸಾಕಿನೇನು. ಡಿಗ್ರಿ ಆದ್ಮೇಲೆ ಡಿಗ್ರಿ ವೇತನ ಅಂತ ಏನೋ ಒಂದು ಅನೌನ್ಸ್ ಮಾಡ್ತಿದ್ರಂತೆ, ಅದು ಸಿಗ್ತಾ ಇದೆಯಾ? ವೇತನ ಓದೋರ್ಗೆ ಇಲ್ಲ, ಮುಂದೆ ನಾವು ಕಂಟಿನ್ಯೂ ಮಾಡ್ತೀವಿ. ನಮ್ಗೆ ಬೇಡ, ಯಾರು ಓದ್ತಲ್ಲ ಅವ್ರಿಗೆ ಸಿಗ್ಲಿ. ಅರ್ಥ ಆಗ್ಲಿಲ್ಲ. ಓದ್ದೆ ಇಲ್ದವ್ರೇ ಸಿಗ್ಲಿ ಅಂತನಾ? ಅಲ್ಲ, ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿರುತ್ತಲ್ಲ, ಅವರಿಗೆ ಅವ್ರು ನೆಕ್ಸ್ಟ್ ಓದೋರಿಗೆ ಆ ವೇತನ ಸಿಗಲ್ಲ.
ಓದ್ತಾ ಇರೋರಿಗೆ ಅಲ್ಲಿ ಸ್ಟಾಪ್ ಆದವ್ರಿಗೆ ಮಾತ್ರ ಸಿಗೋದು. ಹಾಂ ಹಂಗಾಗಿ ಅಂದರೆ ಈಗ ಕೆಲಸ ಮಾಡಬೇಕಲ್ಲ, ಡಿಗ್ರಿ ವೇತನಕ್ಕೋಸ್ಕರನೇ ಓದ್ಬಿಟ್ಟು ಸುಮ್ಮನೆ ಕೂತ್ರೆ ಆಯ್ತಾ ಅವ್ರದ್ದು? ಇಲ್ಲ, ನಿರುದ್ಯೋಗಿ ಅಂತಾನೆ ತಾನೇ ಅವ್ರನ್ನ ಮೆನ್ಷನ್. ಅವ್ರಿಗೆ ಯಾರು ಗೌರ್ಮೆಂಟ್ ಜಾಬ್ ಎಲ್ಲ ಕೊಟ್ಟು ಕೆಲಸ ಕೊಡಲ್ಲ, ಅವ್ರಿಗೆ ವೇತನ ಸಿಗ್ಬೇಕಲ್ವಾ? ಚರ್ಚೆ ಮಾಡ್ದೇ ಮನೇಲಿ ಹಂಗೆ ಸೋಂಬೇರಿಗಳ ಥರ ಕೂತ್ಕೊಂಡ್ಬಿಟ್ರೆ ವೇತನ ಸಿಗುತ್ತೆ, ಅಷ್ಟರಲ್ಲೇ ಖರ್ಚು ಮಾಡ್ಕೊಂಡು ಓಡಾಡೋಣ ಅಂತ. ಆ ಥರ ಈ ಥರ ಗ್ಯಾರಂಟಿಗಳು ನಮಗೆ ಕೂತಲ್ವಾ? ದೇಶಕ್ಕೆ ಈ ಥರ ಗ್ಯಾರಂಟಿಗಳು ಬಂದಾಗ ಅದು ಎಲ್ಲಿಂದ ನಾವು ಕಟ್ಟೋ ಟ್ಯಾಕ್ಸಿಂದನೇ ಪ್ರತಿಯೊಂದು ಹೋಗಿ ನಮ್ಮ ಸರ್ಕಾರಕ್ಕೆ ಸೇರೋದು. ಆ ಟ್ಯಾಕ್ಸಿಂದನೇ ಡೆವಲಪ್ ಮಾಡೋ ಬದಲು ನಾವು ವೇತನ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಕೊಟ್ಟಾಗ ನಮ್ಮ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ, ಈ ಥರ ಖರ್ಚು ಮಾಡಬೇಕಾಗತ್ತೆ. ನಮ್ಮ ಸಮಸ್ಯೆ ಯಾರು ಪರಿಹಾರ ಮಾಡ್ತಾರೆ ಹೇಳಿದ್ರೆ? ಈಗ ಟಿವಿ ಕರೆಂಟಿಗೆ ಟಿವಿದು ನೀರು ಬರೋಕ್ಕೆ 2,000 ತಗೊಂಡ್ರು. 450 ಕೊಟ್ಟಿದ್ದೆ ಹೋದ ತಿಂಗಳು, ಹೋದ್ ಸರಿ 6 ತಿಂಗಳಿಗೆ ಒಂದ್ಸರಿಯಾ, ಈಗ 2,000 ತಗೊಂಡ್ರು ಕಣಪ್ಪ. ನೋಡಿ ಹೇಳ್ತಿರಲ್ಲ, ಅದನ್ನು ರೇಟ್ ಜಾಸ್ತಿ ಮಾಡೋರು ಈಗ. ಹಂಗಾದ್ರೆ ಜಾಸ್ತಿ ಮಾಡ್ಯವ್ರೆ. ಏನಂತೀರಾ? ನಿಮಗೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ? ಅದೆಲ್ಲ ಶುದ್ಧ ತಪ್ಪು. ಹೌದಾ? ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿ ಕೂಲಿ ಕಾರ್ಮಿಕರೆಲ್ಲ ಏನ್ ಮಾಡ್ತಾರೆ? ಇವರಷ್ಟು ಮೂರ್ಖ ಸರ್ಕಾರ ಯಾವುದೂ ಇಲ್ಲ. ಈ ಮಳೆಯವರಲ್ಲ ಮೂರ್ಖ ಸರ್ಕಾರ. ಇಡೀ ಯಾವ್ದು ಸೈಟಿನ ಇದೆಲ್ಲ ಚಾರ್ಜ್ ಜಾಸ್ತಿ ಮಾಡ್ಯವ್ರೆ. ಪುಕ್ಷೇಟ ಅಂತ ಹೋಗ್ಬಿಟ್ಟು ರೈಟಿನ ಚಾರ್ಜ್ ಜಾಸ್ತಿ ಮಾಡ್ಯವ್ರೆ. ಜನಸಾಮಾನ್ಯರಿಗೆ ಹೊರೆ. ಇವ್ರು ಫ್ರೀ ಕೊಡ್ತಾರೆ, ಏನ್ ಫ್ರೀ ಕೊಡ್ತಾವ್ರೆ ಇವರು? ಎಂತದೂ ಇಲ್ಲ, ಏನಿಲ್ಲ, ಮಣ್ಣಾಗಟ್ಟೆ. ಎಲ್ಲಾ ಸವಲತ್ತು ನೀಡಂತ ಒಬ್ಬ ಉತ್ತಮವಾದ ಪ್ರಜೆ ಆಯ್ಕೆ ಮಾಡಬೇಕು. ಈ ಹುಡುಗರೆಲ್ಲ ಯುವಕರೆಲ್ಲ ಬರ್ತಾ ಇದಾರೆ ಈಗ ಯುವಕರು ಬಂದು ಮುಂದೆ ನಡೆಸ ಅಂತ ಒಳ್ಳೆ ವ್ಯಕ್ತಿತ್ವ ಹೊಂದಿರೋಂತ ಪ್ರಜೆ ಆರಿಸ್ಕೊಂಡು ಕೆಲಸ ಮಾಡಕ್ ಬಿಡ್ಬೇಕು. ಆಸ್ತಿ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಬಾಡಿಗೆ ಮನೇಲಿ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಹೌದಾ? ಒಂದ್ ಎಂತ ಮನೆ ಮಾಡಿಸ್ಕೊಡಿ ಅಂದ್ರೆ ಏನ್ ಕೆಲಸ ಮಾಡ್ತೀರಾ ನೀವು? ಬಟ್ಟೆ ಐರನ್ ಮಾಡ್ತೀವಿ. ನಿಮ್ಮ ಯಜಮಾನರೆಲ್ಲ ನೀವು ಇಂಡಿವಿಜುವಲ್? ನಾನು ಎಷ್ಟೋ ಜನ ಮಾತಾಡಿಸ್ತೇನೆ, ಲೇಡೀಸ್ ಎಲ್ಲ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾ ಇರೋದು. ಎಷ್ಟೋ ಜನ ಗಂಡ ಇಲ್ಲ, ಸತ್ತೋಗಿದ್ದಾರೆ. ಹೌದಾ? ವಿಧವೆ ವೇತನ ಏನು ಬರ್ತಾ ಇಲ್ವಾ? ಓಲ್ಡ್ ಏಜ್ ಪೆನ್ಷನ್ ಇಲ್ಲ, ಯಾವುದು ಇಲ್ಲ. ನಾನಿವತ್ತು ಒಬ್ಬ ರಿಪೋರ್ಟರ್ ಆಗಿ ಇಷ್ಟು ಜನಗಳ ಹತ್ರ ಮಾತಾಡಿದೆ. ನಾನು ಮನೇಲೇ ಕೂತು ನಾನು ಆಲೋಚನೆ ಮಾಡುವಾಗ ಇದ್ಯಾಕೆ ಹಿಂಗಾಗಬೇಕು, ಇದ್ಯಾಕೆ ಹಿಂಗಾಗಬಾರ್ದು, ಬದಲಾವಣೆಗಳು ಈ ಥರ ಬೇಕಲ್ಲ, ಹಾಗೆ ಹೇಗೆ ಅಂತ ನನ್ನದೇ ಒಂದು ಆಲೋಚನೆ ಇತ್ತು. ಇಲ್ಲಿ ಹೊರಗಡೆ ಬಂದು ಎಲ್ಲರ ಹತ್ರ ಮಾತಾಡಿದಾಗ ಪ್ರತಿ ಒಬ್ರದ್ದು ಒಂದು ವಿಭಿನ್ನವಾದಂಥ ಆಲೋಚನೆ. ಇವೆಲ್ಲ ಆಲೋಚನೆಗಳು ಒಂದು ಆಲೋಚನೆ ಆದಾಗ ಬದಲಾವಣೆ ಸಾಧ್ಯ, ಬಿಟ್ಟರೆ ಎಲ್ಲ ಆಲೋಚನೆಗಳು ಛಿದ್ರ ಎದ್ದೋಗ್ಬಿಟ್ಟಿದ್ದಾವೆ ಇಲ್ಲಿ. ಒಬ್ಬರಿಗೆ ಒಂದು ಸರ್ಕಾರ ಬೇಕು, ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಬೇಡ. ಒಬ್ಬರಿಗೆ ಅವ್ರ ಪೆನ್ಷನ್ ಬೇಕು, ಇನ್ನೊಬ್ಬರಿಗೆ ದೇಶ ಡೆವಲಪ್ಮೆಂಟ್ ಆಗೋರು ಬೇಕು. ಕೆಲವರಿಗೆ ಇನ್ನೊಂದು ಬೇಕು, ಇನ್ನೊಬ್ಬರಿಗೆ ಇನ್ನೊಂದು ಬೇಕು. ಕೆಲವರಿಗೆ ಹೊಸ ಜನರೇಷನ್ ಅವ್ರು ಬಂದು ಸರ್ಕಾರ ನಡೆಸಬೇಕು, ಹೊಸ ಬದಲಾವಣೆಗಳು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮಲ್ಲಿ ಇನ್ನೂ ಬಹಳಷ್ಟು ಬದಲಾವಣೆಗಳು ಹೊರಗಡೆಯಿಂದ ಆಗೋದಲ್ಲ, ನಮ್ಮೊಳಗೆ ಆಗಬೇಕು, ನಮ್ಮೊಳಗೆ ಸುತ್ತಮುತ್ತ ಇರೋರು ಒಳಗೆ ಆಗಬೇಕು. ನಮ್ಮಲ್ಲೇ ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದಾವೆ. ಅಲ್ಲಿ ಕೂತಿರೋರು ಇಷ್ಟೊಂದು ಜನಗಳನ್ನ ಆಪ್ರೇಟ್ ಮಾಡಬೇಕು ಅಂತ ಅಂದರೆ ಅವರೇ ಮಾಡ್ತಿರೋದು ಸರಿನೇನೋ ಅಂತ ಒಂದು ಹಂತದಲ್ಲಿ ಅಂತ ಅನ್ಸ್ಬಿಡುತ್ತೆ. ಅವ್ರು ಯಾರು ಒಬ್ಬೊಬ್ಬರ ಹತ್ರ ಬಂದ್ಬಿಟ್ಟು ಎಲ್ಲರನ್ನೂ ಸಮಸ್ಯೆಗಳನ್ನ ಕೇಳಿ ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನೂ ಖುಷಿ ಪಡ್ಸೋಕ್ಕಂತೂ ಆಗಲ್ಲ. ಹಂಗಾಗಿ ಒಂದು ಹಂತದಲ್ಲಿ ಹೋಗಿ ಕೂತ್ಕೊಂಡು ಅವರು ನಾವು ಮಾಡ್ತಿರೋದೇ ಸರಿ, ಇದೇ ರೀತಿ ನಮ್ಮ ಜನಗಳ ಮೈಂಡ್ ಸೆಟ್ಟೇ ಹಿಂಗಿದೆ, ನಾವು ಹಿಂಗೆ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡ್ತಾರಲ್ಲ, ಅವ್ರದ್ದೇ ಸರಿನೇನೋ, ಅವ್ರ ಎಕ್ಸ್ಪೀರಿಯೆನ್ಸ್ ಆಗಿದ್ದಾರೇನೋ ಅನ್ನೋ ರೀತಿ ಭಾವನೆ ಇಷ್ಟೆಲ್ಲ ಜನಗಳ ಹತ್ರ ಮಾತಾಡಿದಾಗ ಅಂತ ಅನಿಸುತ್ತೆ. ಸದ್ಯಕ್ಕೆ ನನ್ನ ರಿಪೋರ್ಟಿನ ಚಾಲೆಂಜ್ ಡೇ ಲೈಫ್ ಈ ಥರ ಇತ್ತು. ಇವತ್ತು ನಾನು ಒಬ್ಬ ರಿಪೋರ್ಟರ್ ಆಗಿ ಕಾಲ ಕಳೆದೆ, ನನಗೆ ಒಂದು ವಿಭಿನ್ನವಾದಂಥ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.